ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿಯನ್ನು ನೀಡುತ್ತದೆ. ಮೆಣಸಿನ ಪುಡಿ ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿ. ರೌಡಿ ಶೀಟರ್ ಶಿವಪ್ರಕಾಶ್ ಅಲಿಯಾಸ್ ಬಿಕ್ಲು ಶಿವ ಎಂಬಾತನ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಬೈರತಿ ಬಸವರಾಜ್ ಅವರ ಹೆಸರು ಕೇಳಿ ಬರ್ತಾ ಇದೆ. ಇದ್ರ ಬಗ್ಗೆ ನಮ್ಮ ಜೊತೆ ಮಾತಾಡಲಿಕ್ಕೆ ಬೈರತಿ ಬಸವರಾಜ್ ಅವರೇ ಇದ್ದಾರೆ. ಸರ್, ಇದೇನಿದು ಪ್ರಕರಣ? ನಿಮ್ಮ ಹೆಸರು ಕೂಡ ತಳಕು ಹಾಕೊಂಡು ನಾನು ಹೇಳಿದೆ, ಇದ್ರ ಬಗ್ಗೆ ನನಗೆ ಯಾವುದೇ ಮಾಹಿತಿನೂ ಕೂಡ ಇಲ್ಲ. ಯಾವುದು ಒಂದು ಸಣ್ಣ ತುಣುಕು ಕೂಡ ನನಗೆ ಗೊತ್ತಿಲ್ಲ. ಯಾರು ನನ್ನ ವಿಚಾರನ ಹೇಳಿದ್ದಾರೆ, ಏನು, ಯಾರು ಬಿಕ್ಲು ಶಿವ, ಯಾರು ಎಲ್ಲಿನ ಜಮೀನು, ಏನು ಅದ್ರ ಬಗ್ಗೆ ಮಾಹಿತಿ ಏನು ಒಂದು ಕೂಡ ಗೊತ್ತಿಲ್ಲ. ಆದರೆ ಸುಮ್ಮನೆ ಎಲ್ಲೋ ಒಂದು ಕಡೆ FIR ಅಲ್ಲಿ ನನ್ನ ಹೆಸರನ್ನು ಸೇರಿಸಿದ್ದಾರೆ ಅಂತೇಳಿ ತಾವು ಸುದ್ದಿ ಮಾಧ್ಯಮ ಮುಖೇನ ಹೇಳಿದಾಗ ನನಗೆ ಎಲ್ಲೋ ಒಂದು ಕಡೆ ಭಾಳ ನೋವಾಯಿತು. ಸೊ ನಿಜವಾಗ ಕೂಡ ಇದರ ವಿರುದ್ಧವಾಗಿ ನಾನು ಕಾನೂನು ಹೋರಾಟವನ್ನು ಮಾಡ್ತೇನೆ. ಮಾನ್ಯ ಗೃಹ ಸಚಿವರನ್ನು ಕೂಡ ಸಂಪರ್ಕ ಮಾಡಿ ಈ ರೀತಿಯಾಗಿ ಆಗಿದೆ, ಇದಕ್ಕೂ ನನಗೆ ಯಾವುದೇ ಸಂಬಂಧ ಇಲ್ಲ, ಯಾಕೆ ನನ್ನನ್ನು ಇದು ಮಾಡಿದೆ ಅಂತ. ಮತ್ತು ನೀವು ಇನ್ನೊಂದು ಮಾತನ್ನು ಹೇಳಿದರೆ, ಕಳೆದ ಸುಮಾರು ದಿವಸಗಳಿಂದಲೇ ಇದು ಕಂಪ್ಲೇಂಟ್ ಆಗಿದೆ, ಇದರ ಬಗ್ಗೆ ಪೊಲೀಸ್ ಅಧಿಕಾರಿಗಳು ಕೂಡ ನಿಮ್ಮನ್ನು ಕೇಳ್ಬೋದಾಗಿತ್ತಲ್ಲ ಅಂತೇಳಿ ಯಾರೂ ಕೂಡ ನನ್ನ ಸಂಪರ್ಕ ಮಾಡಿಲ್ಲ. ಇದರ ಬಗ್ಗೆ ಯಾರೂ ನನ್ನ ಮಾಹಿತಿಯನ್ನು ಕೇಳಿಲ್ಲ. ಯಾಕೆ ಕೇಳಿಲ್ಲ? ಎಲ್ಲೋ ಒಂದು ಕಡೆ ಇದು ಎಲ್ಲೋ ಒಂದು ರಾಜಕೀಯ ದುರ್ದೃಷ್ಟಿಯಿಂದ ಏನೋ ಕೇಳಿ ಇದ್ದರೆ ನನಗೆ ಅಂದರೆ ನಿಮ್ಮ ವಿರುದ್ಧನೇ ದೂರು ಕೊಟ್ಟಿರ್ತಾರೆ ನೀವು ಹಾಗೂ ನಿಮ್ಮ ಬೆಂಬಲಿಗರ ವಿರುದ್ಧ ನನ್ನ ಕೊಲೆಗೆ ಯತ್ನ ಆಗ್ತದೆ ಅಂತ ಇದೇ ಅದಕ್ಕೆ ಹೇಳ್ತಾ ಇರ್ತಕ್ಕಂಥದ್ದು. ಆ ಕೊಟ್ಟಂಥ ಸಂದರ್ಭದಲ್ಲಿ ಪೊಲೀಸ್ ಅಧಿಕಾರಿಗಳು ನನ್ನನ್ನು ಸಂಪರ್ಕ ಮಾಡಿ ಈ ರೀತಿಯಾಗಿ ನಿಮ್ಮ ಮೇಲೆ ಆಪಾದನೆ ಬಂದಿದೆ, ಇದಕ್ಕೆ ಏನು ನಿಮ್ಮ ಇದು ಅಂತ ಹೇಳಿದರೆ ಅದಕ್ಕೆ ನಾನು ಸರಿಯಾದ ರೀತಿಯಲ್ಲಿ ಏನೇನು ಹೇಳಬೇಕೋ ಅವ್ರು ಹೇಳ್ತಾ ಇದ್ದೆ. ಯಾರೂ ಕೂಡ ನನ್ನನ್ನು ಸಂಪರ್ಕ ಮಾಡಿಲ್ಲ, ಯಾರೂ ಕೂಡ ನನಗೆ ಈ ರೀತಿಯಾದಂಥ ಮಾಹಿತಿಯನ್ನು ಕೂಡ ಕೊಟ್ಟಿಲ್ಲ. ಹಾಗಾಗಿ ಎಲ್ಲೋ ಒಂದು ಕಡೆ ಇದು ರಾಜಕೀಯ ದುರುದ್ದೇಶದಿಂದ ಆಗಿದೆಯೋ ಅಥವಾ ಬೇರೆ ಏನಾಗಿದೆಯೋ, ಯಾರು ಇದಕ್ಕೂ ಹಿಂದೆ ಕುಮ್ಮಕ್ಕಿದ್ದಾರೋ ಏನು ಅಂತಲೂ ನನಗೂ ಕೂಡ ಅರ್ಥ ಆಗ್ತಾ ಇಲ್ಲ. ಸರ್, ಇದು ಜಮೀನು ವಿಷಯ, ಜಮೀನನ್ನ GPA ಕ್ಯಾನ್ಸಲ್ ಮಾಡಿಸ್ಕೊಳ್ಬೇಕು ಅಂತ ನಿಮ್ಮ ಬೆಂಬಲಿಗರು ಒತ್ತಡ ಹೇರಿ. ಒಂದು ನಿಮಿಷ, ಜಮೀನು ವಿಚಾರಗಳ ಬಗ್ಗೆ ನನಗೆ ಯಾವುದು ಮಾಹಿತಿ ಇಲ್ಲ. ಯಾವ ಜಮೀನು, ಯಾರು ಒತ್ತಡ ಮಾಡಿದ್ರು ಏನಂತ ಏನಾದರೂ ಗೊತ್ತಿದ್ರೆ ನಾನು ಮಾತಾಡೋಕ್ಕಾಗುತ್ತೆ. ಏನು ಗೊತ್ತಿಲ್ಲದೆ ಯಾವ ರೀತಿ ನಾನು ನಿಮಗೆ ರಿಯಾಕ್ಷನ್ ಮಾಡಲಿ?